ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ಸುಷ್ಮಿತಾ. ಮುಖ್ಯಾಂಶಗಳು. ಪಿಂಚಣಿ ಫಲಾನುಭವಿಗಳ ಕುರಿತಾಗಿ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಆರ್ ಮಹಾದೇವ್ ಅವರಿಂದ ಹಮ್ಮಿಕೊಳ್ಳಲಾದ ಪ್ರಗತಿ ಪರಿಶೀಲನಾ ಸಭೆ. ನಗರದ ಸಂಗಮ್ ಟಾಕೀಸ್ ಬಳಿಯ ಕಾಲುವೆಯಲ್ಲಿ ಅಮಾನವೀಯವಾಗಿ ಬಿಸಾಕಿದ 2 ಹಸುಗೂಸುಗಳ ಶವ ಪತ್ತೆ. ದಿನಾಂಕ 15-16ರಂದು ಶ್ರೀ ಸಾಯಿ ಕಿರಣ್ ಆಸ್ಪತ್ರೆಯಲ್ಲಿ ಮೂಲವ್ಯಾಧಿ ಕಾಯಿಲೆಗಳ ಉಚಿತ ತಪಾಸಣೆಯ ಶಿಬಿರ. ವೈಕುಂಠ ಏಕಾದಶಿಯ ನಿಮಿತ್ತವಾಗಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ 18 ಡಿಸೆಂಬರ್ 2018ರಂದು ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮ. ಪಂಚ ರಾಜ್ಯಗಳಲ್ಲಿ ಕಾಂಗ್ರೆಸ್ ಜಯಬೇರಿ ಸಾಧಿಸಿದ ಹಿನ್ನೆಲೆಯಲ್ಲಿ ಮಂಗಲ್ಪೇಟ್ನ ಕ್ರಿಶ್ಚಿಯನ್ ಸಮಿತಿ ವತಿಯ ಮುಖಂಡರಿಂದ ವಿಜಯೋತ್ಸವ ಆಚರಣೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಫೆಡರೇಷನ್ ಸಮಿತಿ ವತಿಯಿಂದ ಧರಣಿ ಸತ್ಯಾಗ್ರಹ. ವಾರ್ತೆಯ ವಿವರಗಳು. ನಗರದ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಚ್ಆರ್ ಮಹಾದೇವ್ ಅವರು ಸಭೆಯನ್ನು ಹಮ್ಮಿಕೊಂಡು ಸಾಮಾಜಿಕ ಭದ್ರತಾ ಯೋಜನೆಗಳಡಿ ಪಿಂಚಣಿ ಫಲಾನುಭವಿಗಳ ಕುರಿತಾಗಿ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದರು. ಇದಕ್ಕೆ ಸಂಬಂಧಿಸಿದಂತೆ ಪ್ರಸ್ತುತ ಪಿಂಚಣಿ ಪಡೆಯುತ್ತಿರುವ ಫಲಾನುಭವಿಗಳು ತಮ್ಮ ವಾಸಸ್ಥಳ ಬದಲಾವಣೆ ಆದಲ್ಲಿ ಅಥವಾ ಪ್ರಸ್ತುತ ಪಿಂಚಣಿಯನ್ನು ಪಡೆಯುತ್ತಿದ್ದ ಫಲಾನುಭವಿಯು ಮರಣ ಹೊಂದಿದ್ದಲ್ಲಿ ವ್ಯಾಪ್ತಿಯ ಗ್ರಾಮ ಲೆಕ್ಕಾಧಿಕಾರಿಗಳು, ಕಂದಾಯ ನಿರೀಕ್ಷಕರು, ತಹಶೀಲ್ದಾರರು ಕಚೇರಿಯಲ್ಲಿ ಸಂಬಂಧಿಸಿದ ದಾಖಲಾತಿಯನ್ನು ನಮಿಸುವುದಾಗಿ ಸೂಚನೆಯನ್ನು ನೀಡಿದರು. ಪಿಂಚಣಿ ಫಲಾನುಭವಿಗಳ ಕುರಿತಾಗಿ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಚ್ಆರ್ ಮಹಾದೇವ್ ಅವರು ಮಾತನಾಡಿದರು. ಆಧಾರ ಹಾಗೂ ಸಂಬಂಧಿಸಿದ ಅಂಚೆ ಖಾತೆಗಳಿಲ್ಲವೆಂದು ಅಸಹಾಯಕರ, ವಯಸ್ಕರ, ನಿರ್ಗತಿಕರ, ವಿಕಲಚೇತನರ ಪಿಂಚಣಿಯನ್ನು ರದ್ದುಗೊಳಿಸಿದರೆ ಇಲಾಖೆಯ ಅಧಿಕಾರಿಗಳು ಇದ್ದು ಪ್ರಯೋಜನವಿಲ್ಲ. ಅದರಂತೆ ಸಭೆಯಲ್ಲಿ ಆಧಾರ್ಗೆ ಸಂಬಂಧಿಸಿದ ಅಧಿಕಾರಿಯೊಂದಿಗೆ ಮಾತನಾಡಿ ಅಂತಹ ಆಧಾರ್ ಇಲ್ಲದ ವಯಸ್ಕರ, ನಿರ್ಗತಿಕರ, ವಿಕಲಚೇತನರ ಆಧಾರ್ ನಿರ್ಮಾಣವನ್ನು ಮಾಡಿ ಪಿಂಚಣಿ ಸೌಲಭ್ಯವನ್ನು ಒದಗಿಸಲು ಅನುವು ಮಾಡಿಕೊಡುವುದಾಗಿ ಸಲಹೆ ಸೂಚನೆಯನ್ನು ನೀಡಿದರು. ಪಿಂಚಣಿಯನ್ನು ಯಾವ ಕಾರಣಕ್ಕೆ ನಿಲ್ಲಿಸಲಾಗಿದೆ ಎಂದು ಆಯಾ ವ್ಯಾಪ್ತಿಗೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಕಾರಣ ಸಹಿತವಾಗಿ ದಾಖಲಾತಿಗಳನ್ನು ನಿರ್ಮಿಸುವುದಾಗಿ ಅಥವಾ ಗಡುವು ಕೊಡುವುದಾಗಿ ಹೇಳಿದರು. ಈ ಸಭೆಯಲ್ಲಿ ಶಿವಕುಮಾರ್ ಶೀಲವಂತ ಸೇರಿದಂತೆ ಗ್ರಾಮ ಲೆಕ್ಕಾಧಿಕಾರಿ, ಕಂದಾಯ ನಿರೀಕ್ಷಕರು, ತಹಶೀಲ್ದಾರರು, ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಟಾರ್ಗೆಟ್ ರೀಚ್ ಆಗಬೇಕು 2 ಇಯರ್ಸ್ ನಾವೆಲ್ಲ ಪಬ್ಲಿಸಿಟಿ ಕೊಟ್ಟಿವಿ, ಡೊಂಗ್ರ ಬಸ್ಸಿಗೆ ಎಲ್ಲ ಮಾಡಿದ್ದಾರೆ ಸರ್. ಇವರು ಮಾಡಿದ್ರು ಯಾರು ರೀಚ್ ಆಗಿಲ್ಲ ಸರ್. ಅವ್ರು ಸ್ವಲ್ಪ ಆಧಾರ್ ಇಲ್ಲ ಅಂತೇಳಿ ಲೆಫ್ಟಿ ಪ್ಲೇಸ್ ಹಂಗಂದು ಕಟ್ ಮಾಡಿದ್ದಾರೆ ಸರ್. ಅವ್ರಿಗೆ ಅಲ್ದಾಡ್ಕೊಂಡು ನಮ್ಮ ಆಫೀಸಿಗೆಲ್ಲ ಬರ್ತಿದ್ದಾರೆ ಸರ್. ಈಗ ಅದಕ್ಕೆ ನೀವು ಸರ್ಕ್ಯುಲರ್ ಹೊಡ್ತಂದ್ರೆ ಸರ್ಕ್ಯುಲರ್ ಟೈಪ್ ಮಾಡಿದ್ದೀವಿ ಸರ್. ಅದ್ರ ಏನು ಮಾಡ್ಬೇಕಂದ್ರೆ ಸರ್, ಅವ್ರು ಬಂದಾಗ ಸಸ್ಪೆನ್ಷನ್ ಆದರೆ ಸಸ್ಪೆನ್ಷನ್ ಆಗಿದ್ದು ರೀಸನ್ ಹಾಗೆ ಏನಾದ್ರು ಎಲಿಜಿಬಿಲಿಟಿ ಇದ್ರೆ ಅವ್ರಿಗೆ ಮತ್ತೆ ಪೆನ್ಷನ್ ಇದು ಕೊಡ್ಲಿಕ್ಕೆ ಅದು ಕ್ರಮ ವಹಿಸ್ಬೇಕಾಗುತ್ತೆ. ಹೇಗೆ ಅದು ಈಗ ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕಾ ಅಥವಾ ರಿನ್ಯೂ ಮಾಡಬೇಕಾ? ಸಸ್ಪೆನ್ಷನ್ ಆಗಿದ್ದ ಲಿಸ್ಟ್ ಅವ್ರ ಹತ್ರ ಬರುತ್ತೆ ಸರ್. ಸಸ್ಪೆನ್ಷನ್ ಆಗಿದ್ರೆ ನಮ್ಮ ಹತ್ರ ಲಿಸ್ಟ್ ಇದೆಯಾ? ನಮ್ಮ ಹತ್ರ ಇದೆಯಾ? ಅವರವರ ಲಾಗಿನ್ ಒಳಗೆ ಇದೆ ಸರ್. ಅಲ್ಲ, ಅದನ್ನ ಕಾಪಿ ತೆಗಿಲಿಕ್ಕೆ ಆಗುತ್ತಾ? ಆಗಿದೆ. ಯಾವ ವಿಲೇಜ್ ಅಕೌಂಟೆಂಟ್ ಎಷ್ಟು ಕ್ಯಾನ್ಸಲ್ ಮಾಡಿದ್ದಾರೆ? ನಮ್ಮ ಇಂಪ್ಲಿಮೆಂಟ್ ಇದೆ ಆಗಿ ಸರ್. ಆಧಾರ್ ಕಾರ್ಡ್ ಅಲ್ಲಿ ಇವನ್ ಇದು ಸರ್ ಇದು ನಮ್ಮ ಇಂಪ್ಲಿಮೆಂಟ್ ಆಗಲಿಕ್ಕೆ ಸರ್ ಆಟೋಮೆಟಿಕ್. ಈಗ ಹೈಕೋರ್ಟ್ ಆರ್ಡರ್ ಪ್ರಕಾರ ಸುಪ್ರೀಂ ಕೋರ್ಟ್ ಆಗಿದೆ 1 ಹಳ್ಳಿ 2 ಹಳ್ಳಿ ಅಂತಲ್ಲ, ಎಲ್ಲ ವಿಲೇಜ್ ಅಕೌಂಟೆಂಟು ಮಾಡಿದ್ದಾರೆ. ಇದು ಯಾರು ಕ್ಷಮಿಸುವಂತ ವಿಚಾರ ಅಲ್ಲ, ಗೊತ್ತಿರಲಿ. ಈಗ ಯಾರ್ಯಾರು ಅದರ ವಿನಾಕಾರಣ ಮಾಡಿದ್ದಾರೆ, ಆಧಾರ್ ಇಲ್ಲ ಅದಿಲ್ಲ ಅಂತಂದ್ರೆ ಕರ್ಕೊಂಬಂದು ಆಧಾರ್ ಮಾಡಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಬೇಕಲ್ವ ನಾವೇನೆ. ಆಧಾರ್ ಇಲ್ಲ ಅಂತೇಳಿ ಪಾಪ ವಯಸ್ಸಾದವರು, ಅಸಹಾಯಕರುಗಳು, ಹ್ಯಾಂಡಿಕ್ಯಾಪ್ಡ್ ಇದ್ದವ್ರನ್ನೆಲ್ಲರೂ ನೀವು ಕ್ಯಾನ್ಸಲ್ ಮಾಡಿಬಿಟ್ರೆ ಭಾಳ ಅನ್ಯಾಯ ಅಲ್ವ ಅದು. ನಾವಿದ್ದು ಉಪಯೋಗ ಇಲ್ಲ ಆ ಥರ ಪರಿಸ್ಥಿತಿ ಅದು. ಹೇಳಿ ನೋಡ ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತೇಳಿ. ಈಗ ಆಧಾರ್ ಇಲ್ಲ ಅನ್ನೋ ಕಾರಣಕ್ಕೆ ಆಗಿದ್ರೆ ಅವ್ರದ್ದೆಲ್ಲ ಸ್ಪೆಸಿಫಿಕ್ ಆಗಿ ಆಯಾ ಹಳ್ಳಿಗೆ ಹೋಗಿ ಮಾಡ್ಸಕ್ಕಾಗತ್ತೇನಪ್ಪ? ಏನು ಅವರ ಹ್ಯಾಂಡಿಕ್ಯಾಪ್ಟ್ ಅಂದ್ರೆ ವಯಸ್ಸಾದವರು ಅಂಥವ್ರೆ ಇರ್ತಾರಲ್ವ ಇದರಲ್ಲಿ, ಬೇರೆ ಯಾರು ಇರ್ತಾರೆ? ಅವ್ರದೆಲ್ಲ ನೀವು ಹೋಗಿ ಅಲ್ಲೇ ಮಾಡಿಸಿದ್ರೆ ಒಳ್ಳೇದಲ್ವಾ? ಯಾವಾಗ ಮಾಡಿಸ್ತೀರಿ? ಈಗ ಹೆಂಗ್ ಮಾಡಿಸ್ತೀರಿ? ಈಗ ಎಲ್ಲಾ ಹಳ್ಳಿನಲ್ಲೂ ಇದೆ ಈ ತರ ಪರಿಸ್ಥಿತಿ. ಯಾರು ಬರೋ ಸ್ಥಿತಿನಲ್ಲಿ ಇಲ್ಲ ಅಂತವ್ರದೇನೆ ಇವ್ರು ಕ್ಯಾನ್ಸಲ್ ಮಾಡೋದು. ಅಟ್ಲೀಸ್ಟ್ ಅವ್ರಿಗೆ ಒಂದು ವಾರ್ನಿಂಗ್ ಆದ್ರೂ ಕೊಡ್ಬೇಕಲ್ವಾ? ಸುಮ್ಮನೆ ಸುಯೋಮೋಟ ಎಲ್ಲ ಕ್ಯಾನ್ಸಲ್ ಮಾಡಿಸಿದ್ದೀರ, ತಪ್ಪಲ್ವಾ ಇದು? ಯಾವ ಹಳ್ಳಿಗೆ ಹೋದ್ರೂ ಮುತ್ತಿಗೆ ಹಾಕೋತಾರೆ ಜನಗಳು. ವಯಸ್ಸಾದ ಹೆಣ್ಮಕ್ಳು, ವಯಸ್ಸಾದ ಮುದುಕರುಗಳು, ಅಂಗವಿಕಲರು, ಇಂಥವ್ರೆಲ್ಲರೂ
ಒಂದು ಕಡೆ ಮಕ್ಕಳಿಲ್ಲವೆಂದು ಹಲವಾರು ದೇವರಿಗೆ ಹರಕೆಯನ್ನು ಹೊತ್ತು ಮಕ್ಕಳಿಗಾಗಿ ಅಂಗಲಾಚುತ್ತಿದ್ದರೆ, ಇನ್ನೊಂದು ಕಡೆ ಮಕ್ಕಳು ಬೇಡವಾಗಿ ಮಾನವೀಯತೆಯನ್ನು ಕೂಡ ಮರೆತು ಹಸುಗೂಸನ್ನ ನಾಲಿಗಳಲ್ಲಿ, ಕಾಲುವೆಗಳಲ್ಲಿ, ಕಸದ ಬುಟ್ಟಿಗಳಲ್ಲಿ ಬಿಸಾಡುವ ಹೆಣ್ಣು ಮಕ್ಕಳಿದ್ದಾರೆ. ಇಂತಹ ಅಮಾನವೀಯ ಘಟನೆಯು ನಗರದ ಸಂಗಮ್ ಟಾಕೀಸ್ ಹತ್ತಿರದ ಕಾಲುವೆಯಲ್ಲಿ 2 ಹಸುಗೂಸುಗಳನ್ನು ಬಿಸಾಕಿದ್ದು, ಸ್ಥಳೀಯರ ದೂರಿನ ಮೇರೆಗೆ ಜಿಲ್ಲಾ ಮಕ್ಕಳ ರಕ್ಷಣೆ ಘಟಕದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲಿಸಿದಾಗ ಮರಣ ಹೊಂದಿದ 2 ಕಂದಮ್ಮಗಳು ಆ ಕಾಲುವೆಯ ಹೊಲಸು ನಾಲೆಯಲ್ಲಿ ಸಿಕ್ಕಿದ ಕುರಿತಾಗಿ ಅಧಿಕಾರಿಗಳು ಸುದ್ದಿ ಸಮಯಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ನಗರದ ಸಂಗಮ್ ಟಾಕೀಸ್ ಹತ್ತಿರದ ಕಾಲುವೆಯಲ್ಲಿ ಪಾಲಿಥೀನ್ ಬ್ಯಾಗ್ನಲ್ಲೇ 2 ಹಸುಗೂಸುಗಳನ್ನು ಬಿಸಾಕಿದ ಅಮಾನವೀಯ ಘಟನೆಯು ಬೆಳಕಿಗೆ ಬಂದಿದ್ದು, ದೂರಿನ ಮೇರೆಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಇಲಾಖೆಯವರು ಸ್ಥಳಕ್ಕೆ ಧಾವಿಸಿ ಪರಿಶೀಲಿಸಿದಾಗ ಚಿತ್ರಶವಗಳಾಗಿ 2 ಹಸುಗೂಸುಗಳು ಲಭಿಸಿದ್ದು, ಈ ಕುರಿತಾಗಿ ಇಲಾಖೆಯ ಅಧಿಕಾರಿಯು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮಕ್ಕಳ ರಕ್ಷಣಾ ಇಲಾಖೆಯ ಅಧಿಕಾರಿ ಗೌರಿಶಂಕರ್ ಅವರು ಮಾತನಾಡಿ, ಮಧ್ಯಾಹ್ನದ ವೇಳೆಯಲ್ಲಿ ಸ್ಥಳೀಯರಿಂದ 2 ಮಕ್ಕಳನ್ನು ಸಂಗಮ್ ಟಾಕೀಸ್ ಹತ್ತಿರದ ಕಾಲುವೆಯಲ್ಲಿ ಬಿಸಾಕಿದ್ದಾರೆ ಎಂಬ ದೂರಿನ ಮೇರೆಗೆ ಸ್ಥಳಕ್ಕೆ ಒಂದು ಭೇಟಿಯನ್ನು ನೀಡಿ ಪರಿಶೀಲಿಸಿದಾಗ 2 ಮಕ್ಕಳು ಮರಣ ಹೊಂದಿದ್ದು, ಈ ರೀತಿ ಮಕ್ಕಳನ್ನು ಅಲ್ಲಿಯಲ್ಲಿ ಬಿಸಾಡದೆ ಮಸೀದಿಗಳ, ದೇವಾಲಯಗಳ, ಚರ್ಚ್ಗಳ ಮುಂಭಾಗದಲ್ಲಿ ಹಾಗೂ ಸರ್ಕಾರಿ ಆಸ್ಪತ್ರೆ, ಬಸ್ ನಿಲ್ದಾಣಗಳಲ್ಲಿ ಮಮತೆಯ ತೊಟ್ಟಿಲನ್ನು ಸ್ಥಾಪಿಸಿದ್ದು, ಅಲ್ಲಿ ಮಕ್ಕಳನ್ನು ಒಪ್ಪಿಸುವುದಾಗಿ ಹಾಗೂ ಇಲಾಖೆಯ 1098 ಸಂಖ್ಯೆಗೆ ಕರೆ ಮಾಡುವುದಾಗಿ ತಿಳಿಸಿದರು. ಇಂದು ಮಧ್ಯಾಹ್ನ 12:30 ಗಂಟೆಗೆ ಏನಂತಂದ್ರೆ ದೂರವಾಣಿ ಮುಖಾಂತರ ಒಂದು ಸಂಗಮ್ ಟಾಕೀಸ್ ಹತ್ತಿರ ನಾಲೆಯಲ್ಲಿ 2 ಮಕ್ಕಳನ್ನು ಬಿಸಾಡಿದ್ದಾರೆ ಅಂತ ದೂರು ಬಂತು. ಆ ಒಂದು ಮಾಹಿತಿಯನ್ನು ಆಧರಿಸಿ ಒಂದು ಸ್ಥಳಕ್ಕೆ ಭೇಟಿ ನೀಡಿದಾಗ 2 ಮಕ್ಕಳು ಮರಣ ಹೊಂದಿರುತ್ತವೆ. ಜನರಲ್ಲಿ ಹೇಳಬೇಕೇನೆಂದರೆ, ಈ ರೀತಿ ಅನಾಥ ನಿರ್ಗತಿಕ ಮಕ್ಕಳನ್ನು ಬಿಸಾಡುತ್ತಿರುವುದರಿಂದ ಎಲ್ಲ ದೇವಸ್ಥಾನಗಳಲ್ಲಿ, ಚರ್ಚ್ಗಳಲ್ಲಿ, ಮಸ್ಜಿದ್ಗಳಲ್ಲಿ ಮುಂದುಗಡೆ ಮತ್ತು ಬಸ್ ನಿಲ್ದಾಣಗಳಲ್ಲಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ಮಮತೆಯ ತೊಟ್ಟಿಲುಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಆದ್ದರಿಂದ ಇಂಥ ಅನಾಥ ನಿರ್ಗತಿಕ ಮಕ್ಕಳನ್ನು ಬಿಸಾಡದೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ಮತ್ತು ಮಕ್ಕಳ ಸಹಾಯವಾಣಿ 1098ಗೆ ಕರೆ ನೀಡಬೇಕಂತ ಕೇಳ್ತಾ ಇದ್ದೀವಿ. ನೀವೆಲ್ಲ ಇಷ್ಟೆಲ್ಲ ಮಾಡಿದಿರಿ, ಆದರೂ ಎಸ್ ಸಂಖ್ಯೆ ನೀವು ಎಷ್ಟು ಅವೇರ್ನೆಸ್ ಮೂಡಿಸಿದ್ರು ಈ ರೀತಿ ಸಂಖ್ಯೆ ಜಾಸ್ತಿ ಆಗಿ ಏನು ಕಾರಣ ಆಯಿತು? ಇದಕ್ಕೆ ಕಾರಣ ಏನಂತಂದರೆ, ಅನ್ವಾಂಟೆಡ್ ಮದರ್ ಇರ್ಬೋದು ಅಥವಾ ಹೆಣ್ಣು ಮಕ್ಕಳ ಬಗ್ಗೆ ಒಂದು ತಾತ್ಸಾರ ಮನೋಭಾವನೆ ಇರ್ಬೋದು. ಆ ಒಂದು ಹಿನ್ನೆಲೆಯಲ್ಲಿ ಮಕ್ಕಳನ್ನು ಬಿಸಾಡಿ ಹೋಗ್ತಾ ಇದ್ದಾರೆ. ಜನರಲ್ಲಿ ಇಷ್ಟೇ ಕೇಳೋದೇನೆಂದರೆ, ಅನಾಥ ನಿರ್ಗತಿಕ ಹೆಣ್ಮಕ್ಳಂತ ಬಿಸಾಡಿದ್ರೆ ನಮಗೆ ಒಂದು 1098 ಮಕ್ಕಳ ಸಹಾಯವಾಣಿ ಕರೆ ಮಾಡೋದಾಗಲಿ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ಕರೆ ಮಾಡೋದಾಗಲಿ, ನಾನು ಹೇಳಿದಂಗೆ ಮಮತೆಯ ತೊಟ್ಟಿಲಲ್ಲಿ ಈ ಮಕ್ಕಳನ್ನು ಇಡುವುದರಿಂದ ಆ ಮಕ್ಕಳಿಗೆ ಸೂಕ್ತ ರಕ್ಷಣೆ ಪೋಷಣೆಯನ್ನು ನೀಡಲಾಗ್ತದೆ. ಇಂಥ ಮಕ್ಕಳನ್ನು ನಾವು ರಕ್ಷಣೆ ಪೋಷಣೆಗಾಗಿ ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಇದೆ. ಅದೇ ರೀತಿ ಇಂಥ ಮಕ್ಕಳನ್ನು ನಾವು ಮಕ್ಕಳ ಕಲ್ಯಾಣ ಸಮಿತಿಗೆ ಗಮನಕ್ಕೆ ತಂದು ಆ ಮಕ್ಕಳಿಗೆ ಸೂಕ್ತ ರಕ್ಷಣೆ ಪೋಷಣೆಯನ್ನು ಕೈಗೊಳ್ತೀವಿ ಅಂತ ಹೇಳಲಿ. ಜಿಲ್ಲಾ ಬಾಲ ಅನುಷ್ಠಾನ ವಿಕಾಸ ಸಮಿತಿ ಸದಸ್ಯರಾದ ಮಹೇಶ್ ಕೊರ್ನಾಳ್ಕರ್ ಅವರು ಮಾತನಾಡಿ, ಸಂಸಾರದಲ್ಲಿ ಮಾನವನು ಮನುಷ್ಯತ್ವವನ್ನೇ ಕಳೆದುಕೊಂಡಿದ್ದಾನೆ. ಪ್ರಜ್ಞೆ ಇರದ ಮಗುವನ್ನ ಈ ರೀತಿ ಕಾಲುವೆಯಲ್ಲಿ ಬಿಸಾಕಿದ್ದು ಖೇದಕರ ಸಂಗತಿಯಾಗಿದೆ. ಒಂದು ಮಗುವನ್ನು ಗಂಡು ಎಂದು ಗುರುತಿಸಲಾಗಿದೆ, ಆದರೆ ಇನ್ನೊಂದು ಮಗು ಸಂಪೂರ್ಣ ಛಿದ್ರವಾಗಿದ್ದರಿಂದ ಇನ್ನೂ ಎಳೆಗೂಸು ಆಗಿರುವ ಕಾರಣಕ್ಕಾಗಿ ಗುರುತಿಸಲಿಕ್ಕೆ ಆಗುತ್ತಿಲ್ಲ. ಹಾಗಾಗಿ ಅಂತಹವರ ವಿರುದ್ಧವಾಗಿ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು.
ಇವತ್ತು ಬೀದರ್ ನಗರದ ಸಂಗಮ್ ಟಾಕೀಸ್, ಹಳೆ ಸಂಗಮ್ ಟಾಕೀಸ್ ಎದುರಿಗೆ ಒಂದು ದೊಡ್ಡದಾದ ಒಂದು ಕಾಲುವೆ ಇದೆ. ಆ ಕಾಲುವೆಯಲ್ಲಿ 2 ಮಕ್ಕಳ ಮೃತದೇಹ, ಬಹುಶಃ ಮಕ್ಕಳು 2 ದಿನದ ಮಕ್ಕಳು ಮಾತ್ರ ಇದ್ದಾವೆ. ಒಂದ್ರದ್ದು ಮಗು, ಒಂದು ಗಂಡು ಮಗು ಸಂಪೂರ್ಣ ಅದ್ರ ಬಾಡಿ ಗೊತ್ತಾಗಿದೆ, ಇನ್ನೊಂದ್ರ ತಲೆ ಮಾತ್ರ ಗೊತ್ತಾಗಿದೆ. ಇವತ್ತು ಆ ಮಕ್ಕಳಿಗೆ ಯಾರಾದರೂ ಹುಟ್ಟಿದ ಮಕ್ಕಳಿಗೆ ತಂದು ಬೀಸಾಕಿರ್ಬೋದು, ಅಥವಾ ಯಾವುದು ನಾಯಿ ಅದು ತರ್ಲಕ್ಕಾಗಲ್ಲ, ಯಾಕಂದ್ರೆ ತಂದು ಅಷ್ಟು ದೂರ ಬಿಟ್ಟಲ್ಲ, ರಸ್ತೆಯಲ್ಲಿ ಬಿಟ್ಬೋದು. ಇದು ನನ್ನ ಅನಿಸಿಕೆ ಮಟ್ಟಿಗಿದು ಯಾರೋ ಹೊಟ್ಟೆ ಡೆಲಿವರಿ ಆದಮೇಲೆ ತಂದು ಅವ್ರಿಗೆ ಭೇಟ್ರಿ ಅಂತ ನನ್ನ ಅನಿಸಿಕೆ ಅನ್ನಿಸ್ತಾ ಇದೆ. ಇವತ್ತು ಮನುಷ್ಯತ್ವ ಒಂದು ಕಳ್ಕೊತಾ ಇದೆ. ಈ ಸಂಸಾರದಲ್ಲಿ ಮನುಷ್ಯತ್ವಕ್ಕೆ ಬೆಲೆ ಇದೆ, ಅದರ ಒಂದು ಇಳಿ ಒಂದು ಕೂಸಿಗೆ ಅದಕ್ಕೆ ಇನ್ನೂ ಪ್ರಜ್ಞೆನೇ ಬಂದಿಲ್ಲ ಅಂತ ಒಂದು ಮಗುಗೆ ಬೇಡ್ತಂದ್ರೆ ಯಾವ ದಿಕ್ಕಿನತ್ತ ನಾವು ಮನುಷ್ಯತ್ವ ಹೋಗ್ತದೆ ಅನ್ನೋದ್ರ ಬಗ್ಗೆ ನಮಗೆ ಖೇದ ಅನ್ನಿಸ್ತದೆ. ಅದ್ರ ನಿಟ್ಟಿನಲ್ಲಿ ನಾವು ಇವತ್ತು ಬೀದರ್ ಜಿಲ್ಲೆಯ ಎಲ್ಲ ಮಾಧ್ಯಮದ ಗೆಳೆಯರ ಎದುರಿಗೆ ಹೇಳೋದೇನು, ಇದು ಬಿತ್ತರಿಸಬೇಕು, ಅಂಥವರಿಗೆ ಕಠಿಣ ಶಿಕ್ಷೆ ಆಗಬೇಕು ನಾವು ಕೇಳ್ಕೊತೀನಿ. ನಗರದ ಶಿವನಗರ ಉತ್ತರದಲ್ಲಿ ಇರುವ ಮಿಲೇನಿಯಂ ಪಬ್ಲಿಕ್ ಶಾಲೆಯ ರಸ್ತೆಯಲ್ಲಿರುವ ಶ್ರೀ ಸಾಯಿ ಕಿರಣ್ ಆಸ್ಪತ್ರೆಯಲ್ಲಿ ಡಿಸೆಂಬರ್ 15 ಹಾಗೂ 16ರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ. ಈ ಶಿಬಿರದಲ್ಲಿ ಮೂಲವ್ಯಾಧಿ, ಪಿಸ್ತುಲಾ, ಪಿಚ್ಚರ್ ಕಾಯಿಲೆಗಳ ತಪಾಸಣೆ ನಡೆಸಿ ಉಚಿತ 2 ದಿನಗಳ ಔಷಧಿಯನ್ನು ನೀಡಲಾಗುವುದು. ಅದರಂತೆ ಮೂಲವ್ಯಾಧಿಗೆ ಸಂಬಂಧಿಸಿದ ರೋಗಿಗಳ ಆಹಾರ ಸೇವನೆ ಕುರಿತಾಗಿಯೂ ಕೂಡ ತಿಳಿಸಲಾಗುವುದು. ನಗರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಶಿಬಿರದ ಅನುಕೂಲತೆಯನ್ನು ಪಡೆದುಕೊಳ್ಳುವುದಾಗಿ ಡಾಕ್ಟರ್ ಬ್ರಹ್ಮಾನಂದ ಸ್ವಾಮಿ ಹಾಗೂ ಡಾಕ್ಟರ್ ಸಪ್ನಾ ಬ್ರಹ್ಮಾನಂದ ಸ್ವಾಮಿ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿ ತಿಳಿಸಿದರು. ಶಿವನಗರದ ಸಾಯಿ ಕಿರಣ್ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಬ್ರಹ್ಮಾನಂದ ಸ್ವಾಮಿ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿ, ಶಿವನಗರದಲ್ಲಿ ಇರುವ ಸಾಯಿ ಕಿರಣ್ ಆಸ್ಪತ್ರೆಯಲ್ಲಿ ಈ ತಿಂಗಳ 15, 16ರಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಶಿಬಿರದಲ್ಲಿ ಮೂಲವ್ಯಾಧಿ, ಪಿಸ್ತುಲಾ, ಪಿಚ್ಚರ್ ರೋಗಗಳಿಗೆ ಸಂಬಂಧಿಸಿದ ಕಾಯಿಲೆಗಳನ್ನು ತಪಾಸಣೆ ಮಾಡಿ ಉಚಿತ 2 ದಿನಗಳ ಔಷಧಿಯನ್ನು ನೀಡಲಾಗುವುದು. ಅದರಂತೆ ಮೂಲವ್ಯಾಧಿ, ಅಂತಹ ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ಯಾವ ರೀತಿಯ ಆಹಾರ ಸೇವನೆಯನ್ನು ಮಾಡಬೇಕು ಎಂಬುದನ್ನು ಕೂಡ ತಿಳಿಸಲಾಗುವುದು ಎಂದು ಹಾಗೂ ನಗರವಾಸಿಗಳು ಇದರ ಅನುಕೂಲತೆಯನ್ನು ಪಡೆದುಕೊಳ್ಳುವುದಾಗಿ ತಿಳಿಸಿದರು. ನಮಸ್ಕಾರ, ನಾನು ಡಾಕ್ಟರ್ ಬ್ರಹ್ಮಾನಂದ ಸ್ವಾಮಿ. ಈ ಬೀದರ್ ನಗರದ ಶ್ರೀ ಸಾಯಿ ಕಿರಣ್ ಆಸ್ಪತ್ರೆಯಲ್ಲಿ 7 ದಿವಸಗಳ ಉಚಿತ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಶಿಬಿರದಲ್ಲಿ ಈ ಪೈಲ್ಸು, ಫಿಸ್ಟುಲಾ, ಫಿಶರು ಮುಂತಾದ ಮೂಲವ್ಯಾಧಿಗಳನ್ನು ತಪಾಸಣೆ ಮಾಡಲಾಗುವುದು. ಆ ಮೂಲವ್ಯಾಧಿಗಳನ್ನು ಆಗಲಿಕ್ಕೆ ಕಾರಣ ಎಂಥದ್ದು, ಯಾವುದು ಪ್ರಿಕಾಷನ್ಸ್ ತಗೋಬೇಕು, ಯಾವ ಥರ ಊಟವನ್ನು ಮಾಡಬೇಕು, ಎಲ್ಲ ಅರಿವನ್ನು ಹೇಳಿಕೊಡಲಾಗುವುದು. ಜೊತೆಯಲ್ಲಿ 2 ದಿವಸಗಳ ಉಚಿತವಾಗಿ ಔಷಧಿಗಳನ್ನು ಕೂಡ ಕೊಡಲಾಗುವುದು. ಸಾರ್ವಜನಿಕರಲ್ಲಿ ಕೇಳೋದೇನೆಂದರೆ, ಈ ತಪಾಸಣೆ ಶಿಬಿರದ ಸದುಪಯೋಗ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಡೆದುಕೊಳ್ಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ಡಾಕ್ಟರ್ ಸಪ್ನಾ ಬ್ರಹ್ಮಾನಂದ ಸ್ವಾಮಿ ಅವರು ಮಾತನಾಡಿ, ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಶ್ರೀ ಸಾಯಿ ಕಿರಣ್ ಆಸ್ಪತ್ರೆಯಲ್ಲಿ 2 ದಿನಗಳ ಅಂದರೆ ಈ ತಿಂಗಳ ದಿನಾಂಕ 15 ಹಾಗೂ 16ರಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಶಿಬಿರದಲ್ಲಿ ಮೂಲವ್ಯಾಧಿಗೆ ಸಂಬಂಧಿಸಿದ ಕಾಯಿಲೆಗಳ ಕುರಿತು ತಪಾಸಣೆಯನ್ನ ಮಾಡಿ ಚಿಕಿತ್ಸೆ ನೀಡಿ 2 ದಿವಸದ ಉಚಿತ ಔಷಧಿಗಳನ್ನು ನೀಡಲಾಗುತ್ತಿದ್ದು, ಇದರ ಅನುಕೂಲತೆಯನ್ನು ಪಡೆದುಕೊಳ್ಳುವುದಾಗಿ ತಿಳಿಸಿದರು. नमस्कार, मैं डॉक्टर सपना ब्रह्मानंद स्वामी, साई किरण हॉस्पिटल। यहाँ पे हम लोगों ने 2 दिन का उचित शिविर आयोजित किया है। इस शिविर में हम लोग स्पेशली मूलव्याध के अलग अलग डिसीज़ के ऊपर ट्रीटमेंट देने वाले हैं। 2 दिन का मुफ्त तपासनी यहाँ पे होने वाला है। गुरुद्वार में अनेक प्रकार के आधार होते हैं, जैसे मूलव्याध है, पाइल्स है, फिशर है, फिस्टुला है। इसके ऊपर उचित तपासनी करके 2 दिन 15 दिसंबर और 16 दिसंबर, इस 2 दिन में हम लोग सुबह 10 बजे से लेके शाम को 5 बजे तक आपको तपासनी करके उसके ऊपर 2 दिन का फ्री ट्रीटमेंट देने वाले हैं। मूलव्याध होने के कारण, मूलव्याध होने के बाद क्या करना है, इसके लिए हम लोग आपको उचित सलाह देने वाले हैं। तो सभी बिदरवासियों को मेरी विनंती है कि आप इस शिविर का लाभ लें। धन्यवाद। ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವೈಕುಂಠ ಏಕಾದಶಿಯ ನಿಮಿತ್ತವಾಗಿ ದಿನಾಂಕ 18-12-2018ರಂದು ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ದೇವಸ್ಥಾನ ಗೋಶಾಲಾ ರಾಂಪುರಿ ಕಾಲೋನಿಯಲ್ಲಿ ಭವ್ಯ ಹಾಗೂ ಅದ್ದೂರಿಯಾಗಿ ವಿವಿಧ ಧಾರ್ಮಿಕ ಪೂಜೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಪ್ರಾತಃ ಕಾಲದಿಂದಲೇ ಅಭಿಷೇಕ, ಮಹಾಪೂಜೆ, ಪುಷ್ಪಾರ್ಚನೆ ಹಾಗೂ ಸಾಮೂಹಿಕ ಭಗವದ್ಗೀತಾ ಪಾರಾಯಣ ಸೇರಿದಂತೆ ಸಾಯಂಕಾಲದವರೆಗೂ ವಿಶೇಷ ಭಜನೆ ಕಾರ್ಯಕ್ರಮಗಳನ್ನು, ರಥೋತ್ಸವಗಳನ್ನು ಆಯೋಜನೆ ಮಾಡಲಾಗಿದೆ.
ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಎಲ್ಲಾ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುನೀತರಾಗುವುದಾಗಿ ಅರ್ಚಕರಾಗಿರುವ ದೀಕ್ಷಿತ್ ಮಹಾರಾಜರು ಸುದ್ದಿಸಂಸ್ಥೆಯೊಂದಿಗೆ ಮಾತನಾಡಿ ಮನವಿಯನ್ನ ಮಾಡಿದ್ದಾರೆ. ಎಲ್ಲ ಏಕಾದಶಿಗಳಲ್ಲಿಯೂ ವೈಕುಂಠ ಏಕಾದಶಿಯು ಅತ್ಯಂತ ಶ್ರೇಷ್ಠವಾಗಿದ್ದು, ಈ ವೈಕುಂಠ ಏಕಾದಶಿ ನಿಮಿತ್ತವಾಗಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ದಿನಾಂಕ 18 ಡಿಸೆಂಬರ್ 2018ರಂದು ಜರುಗಲಿರುವ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಉದ್ದೇಶಿಸಿ ದೇವಸ್ಥಾನದ ಟ್ರಸ್ಟಿ ಹಾಗೂ ಅರ್ಚಕರಾದ ದೀಕ್ಷಿತ್ ಮಹಾರಾಜರು ಸುದ್ದಿಸಂಸ್ಥೆಯೊಂದಿಗೆ ಮಾತನಾಡಿದರು. ಅಂದಿನ ದಿವಸ ಪ್ರಾತಃ ಕಾಲದಿಂದಲೇ ಹಲವು ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಅಭಿಷೇಕ, ಮಹಾಮಂಗಳಾರತಿ, ಪುಷ್ಪಾರ್ಚನೆ, ಸಾಮೂಹಿಕ ಭಗವದ್ಗೀತಾ ಪಾರಾಯಣ, ಸಾಯಂಕಾಲದಂದು ಭಜನೆ ಕಾರ್ಯಕ್ರಮ, ಚಕ್ರಿ ಭಜನೆ, ಸಂಗೀತ ಭಕ್ತಿ ಗೀತೆ ಕಾರ್ಯಕ್ರಮಗಳನ್ನು ಹಾಗೂ ರಥೋತ್ಸವ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಪೂಜಾ ಕಾರ್ಯಕ್ರಮದಲ್ಲಿ ನೆರೆದು ಸುಂದರ ಅಲಂಕೃತ ಲಕ್ಷ್ಮೀ ಸತ್ಯನಾರಾಯಣರ ದರ್ಶನ ಪಡೆದು ಪುನೀತರಾಗುವುದಾಗಿ ಮನವಿಯನ್ನು ಮಾಡಿದರು. ಜಯ ಶ್ರೀಮನ್ನಾರಾಯಣ. ಎಲ್ಲರಿಗೂ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಗೋಶಾಲಾ ಟ್ರಸ್ಟ್ ವತಿಯಿಂದ ಬರುವ ವೈಕುಂಠ ಏಕಾದಶಿ ಅಂದರೆ 18/12/2018 ದಿವಸ ವೈಕುಂಠ ಏಕಾದಶಿಯ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಇಲ್ಲಿ ನಾವು ಮಾಡ್ತಾಯಿದ್ದೀವಿ. ಆದ ಕಾರಣ ಈ ಕಾರ್ಯಕ್ರಮದಲ್ಲಿ ಅನೇಕ ರೀತಿಯಾದಂತಹ ನಾವು ಧಾರ್ಮಿಕ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆವತ್ತಿನ ದಿವಸ ಮೊದಲು ಮುಂಜಾನೆ ಅಂದರೆ 4 ಗಂಟೆಯಿಂದ ಸುಮಾರು 7 ಗಂಟೆವರೆಗೂ ಅಭಿಷೇಕ, ಮಹಾಪೂಜಾ, ಹೂವಿನ ಅಲಂಕಾರ ಹಾಗೂ ವಿಶೇಷ ಹೇಳಬೇಕಾದ್ರೆ ಭಕ್ತರಿಗೆ ವಿಶೇಷ ಪುಷ್ಪಾರ್ಚನೆ ಸೇವೆ ನಾವಿಲ್ಲಿ ಇಟ್ಟಿದ್ದೀವಿ. ಯಾರ ಭಕ್ತಾದರೂ ಭಾಗವಹಿಸಬೇಕಾದರೆ ಅವರು ಮೊದಲೇ ತಮ್ಮ ಹೆಸರು ಬರೆಸಿ ಆ ಪುಷ್ಪಾರ್ಚನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಪುಷ್ಪಾರ್ಚನೆ ಕಾರ್ಯಕ್ರಮದ ಸಮಯ ಬೆಳಿಗ್ಗೆ 8 ಗಂಟೆ ಹಿಡ್ಕೊಂಡು 11 ಗಂಟೆವರೆಗೂ ಬ್ಯಾಚ್ ವೈಸ್ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಹಾಗೂ ಮಧ್ಯಾಹ್ನ ಅಂದರೆ 12 ಗಂಟೆಯಿಂದ 3 ಗಂಟೆವರೆಗೂ ಸಾಮೂಹಿಕ ಭಗವದ್ಗೀತಾ ಸಮರ್ಪಣಾ ಕಾರ್ಯಕ್ರಮ. ಇಲ್ಲಿ ವಿಶೇಷ ಆದರೆ ಅದಕ್ಕಿಂತ ಪೂರ್ವ 7 ದಿವಸ ಮೊದಲ ಭಗವದ್ಗೀತಾ ಪಾರಾಯಣ ನಡೀತಾ ಇದೆ. ಅದರಲ್ಲಿ ಸಮಾರೋಪ ಕಾರ್ಯಕ್ರಮ ಅವತ್ತಿನ ದಿವಸ ಮಧ್ಯಾಹ್ನ 12 ಗಂಟೆ ಹಿಡ್ಕೊಂಡು 3 ಗಂಟೆವರೆಗೂ, ಮಧ್ಯಾಹ್ನ 3 ಗಂಟೆ ಹಿಡ್ಕೊಂಡು 4 ಗಂಟೆವರೆಗೆ ಸಾಮುದಾಯಿಕ ನಾರಾಯಣ ಅಷ್ಟಾಕ್ಷರಿ ಮಂತ್ರ ಜಪದ ಕಾರ್ಯಕ್ರಮ ಹಾಗೂ ಸಾಯಂಕಾಲ 4 ಗಂಟೆ ಹಿಡ್ಕೊಂಡು 5 ಗಂಟೆವರೆಗೂ ಶ್ರೀ ಪಾಂಡುರಂಗಜಿ ಮಹಾರಾಜ್ ಅವರ ಚಕ್ರಿ ಭಜನದ ಕಾರ್ಯಕ್ರಮ. ಸಾಯಂಕಾಲ 5 ಗಂಟೆ ಹಿಡ್ಕೊಂಡು 6 ಗಂಟೆವರೆಗೂ ಸತ್ಯಸಾಯಿ ಬಾಬಾ ಭಜನ ಮಂಡಳಿಯಿಂದ ಭಜನೆ ಕಾರ್ಯಕ್ರಮ ಹಾಗೂ ಸಾಯಂಕಾಲ 8ವರೆಗೆ 6 ಹಿಡಿದ ಸಾರಿಗಮಪ ಮಹೇಶ ಅವರ ಸುಂದರ ಭಕ್ತಿಗೀತ ಅವ್ರ ತಂಡ ವತಿಯಿಂದ ಭಕ್ತಿಗೀತ ಸಮರ್ಪಣಾ ಕಾರ್ಯಕ್ರಮ ಹಾಗೂ ಸಾಯಂಕಾಲ 8ವರೆಗೆ ರಥೋತ್ಸವದ ಕಾರ್ಯಕ್ರಮ. 8ವರೆಯಿಂದ 10 ಗಂಟೆವರೆಗೂ ಶ್ರೀ ಗುರುದತ್ತ ಧ್ಯಾನ ಮಂದಿರ ಭಜನ ಮಂಡಳಿ ವತಿಯಿಂದ ಭಜನೆ ಕಾರ್ಯಕ್ರಮ. ರಾತ್ರಿ 10 ಗಂಟೆಗೆ ಶೇಜಾರತಿ ಕಾರ್ಯಕ್ರಮ. ಹೇಳಬೇಕಾದ್ರೆ ವೈಕುಂಠ ಏಕಾದಶಿ ಅನ್ಯ ಏಕಾದಶಿಯಲ್ಲಿ ವಿಶೇಷ ಏಕಾದಶಿ. ಇವತ್ತಿನ ದಿವಸ ಕೇವಲ ಭಗವಂತನ ಆ ಸುಂದರ ಅಲಂಕಾರ ದೃಶ್ಯ ನೋಡಿದ ಮಾತ್ರದಿಂದ ಜನ್ಮಾಂತರ ಮಾಡಿದಂಥ ಪಾಪದಿಂದ ಮುಕ್ತಿ ಸಿಗುವಂಥ ವಿಶೇಷ ಸಂಭವ. ಅನೇಕ ಪುರಾಣದಲ್ಲಿ ಈ ವೈಕುಂಠ ಏಕಾದಶಿಯ ವರ್ಣನವನ್ನು ಮಾಡಿದ್ದಾರೆ. ಆದ ಕಾರಣ ಭಕ್ತರಲ್ಲಿ ವಿಶೇಷ ನಾನು ವಿನಂತಿ ಮಾಡ್ತಾಯಿದ್ದೀನಿ. ನಮ್ಮ ಟ್ರಸ್ಟ್ ವತಿಯಿಂದ, ಗೋಶಾಳ ವತಿಯಿಂದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಭಗವಂತನ ಸತ್ಯನಾರಾಯಣ ಸ್ವಾಮಿಯ ವಿಶೇಷ ದರ್ಶನವನ್ನು ಪಡೆದು ಆ ಅನುಗ್ರಹಕ್ಕೆ ಪಾತ್ರರಾಗಬೇಕಂಥೇಳಿ ನಮ್ರ ವಿನಂತಿ. ಜಯ ಶ್ರೀಮನ್ನಾರಾಯಣ, ಜಯ ಶ್ರೀಮನ್ನಾರಾಯಣ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. कोई स्पेशल ओकेजन मैम? हाँ, वो दीदी का बर्थडे है ना, तो उसके लिए कुछ लेना है.
वैसे ये आप पे भी काफी अच्छा लग रहा है। आई थिंक शी विल रियली लाइक दिस वन मैम। है ना? जी इसको पैक कर दो। श्योर। हाय, रियली सॉरी यार लोलो। फॉर व्हाट? वो गिफ्ट लेने का टाइम नहीं मिला ना, तो हैप्पी बर्थडे। डोंट बी सिली। बाय द वे, नाइस नेकलेस, है ना? The new Allure collection from Malabar Golden Diamonds. Give in to temptation. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. 2019 ಲೋಕಸಭಾ ಚುನಾವಣೆಯ ಸೆಮಿಫೈನಲ್ ಎಂದೇ ಪರಿಗಣಿತವಾಗಿರುವ ಈ ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ಪತನಗೊಂಡು ಕಾಂಗ್ರೆಸ್ ಪಕ್ಷವು ಜಯ ಸಾಧಿಸಿದ ಹಿನ್ನೆಲೆಯಲ್ಲಿ ನಗರದ ಮಂಗಲ್ಪೇಟ್ನಲ್ಲಿ ಹಲವು ಕಾಂಗ್ರೆಸ್ ಮುಖಂಡರು, ಕ್ರಿಶ್ಚಿಯನ್ ಮುಖಂಡರು ಸಿಹಿ ಹಂಚುವ ಹಾಗೂ ಪಟಾಕಿಯನ್ನು ಸಿಡಿಸುವ ಮೂಲಕವಾಗಿ ವಿಜಯೋತ್ಸವ ಆಚರಣೆಯನ್ನ ಮಾಡಿದರು. ಕೈ ಬಾವುಟಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಕಾಂಗ್ರೆಸ್ ಪಕ್ಷದ ಪರವಾಗಿ ಜಯಘೋಷಗಳನ್ನು ಕೂಗುವ ಮೂಲಕವಾಗಿ ಸಂಭ್ರಮಾಚರಣೆಯನ್ನ ಮಾಡಿದರು. 2019 ಲೋಕಸಭೆಯ ಚುನಾವಣೆಯ ಸೆಮಿಫೈನಲ್ ಎಂದೇ ಪರಿಗಣಿತವಾದ ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಸಾಧಿಸಿ ಕಾಂಗ್ರೆಸ್ನ ಮುಕ್ತ ಭಾರತ ಬಿಜೆಪಿಯ ಕನಸು ಭಗ್ನವಾದ ಹಿನ್ನೆಲೆಯಲ್ಲಿ ನಗರದ ಮಂಗಲ್ಪೇಟ್ನ ಬಡಾವಣೆಯಲ್ಲಿ ಕಾಂಗ್ರೆಸ್ ಮುಖಂಡರಿಂದ ಕ್ರಿಶ್ಚಿಯನ್ ಸಮಿತಿ ವತಿಯಿಂದ ವಿಜಯೋತ್ಸವ ಆಚರಣೆಯನ್ನು ಮಾಡಲಾಯಿತು. ಎಲ್ಲ ಕಾಂಗ್ರೆಸ್ ಮುಖಂಡರು ಕ್ರಿಶ್ಚಿಯನ್ ಸಮಿತಿಯವರೆದು ಕೈ ಬಾವುಟಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಜಯಘೋಷಗಳನ್ನು ಕೂಗುತ್ತಾ ಪರಸ್ಪರ ಸಿಹಿ ತಿನ್ನಿಸುವ ಮೂಲಕವಾಗಿ ಪಟಾಕಿಯನ್ನು ಸಿಡಿಸುವ ಮೂಲಕವಾಗಿ ಸಂಭ್ರಮಾಚರಣೆಯನ್ನು ಮಾಡಿದರು. ಈ ಕುರಿತಾಗಿ ಮುಖಂಡರಾದ ತಿಮ್ಮೋತಿ ಅವರು ಮಾತನಾಡಿ ಸಂತಸವನ್ನು ಹಂಚಿಕೊಂಡರು. ಛತ್ತೀಸ್ಗಢ, ಮಧ್ಯಪ್ರದೇಶ, ರಾಜಸ್ಥಾನ, ತೆಲಂಗಾಣ, ಮಿಜೋರಾಂನಲ್ಲಿ ಬರೀ ಕಾಂಗ್ರೆಸ್ ಪಕ್ಷದ ಜಯ ಸಾಧಿಸಿದ್ದಷ್ಟೇ ಅಲ್ಲದೆ ಜನರ ಜಯವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಸಾಹೇಬರು ತಮ್ಮ ಎಲ್ಲಾ ಭರವಸೆಗಳನ್ನು ಪೂರೈಸದೆ ವಿಫಲರಾಗಿದ್ದು ಅದು ಜನರಿಗೆ ತಿಳಿದಿದ್ದು ಈ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಬೆಂಬಲಿಸುವುದಾಗಿ ತಿಳಿಸಿದರು. ನಮಗೆ ಬಹಳ ಖುಷಿಯ ಮಾತಿದೆ. ಇವತ್ತು ಎಲ್ಲ ಇಂಡಿಯಾ ಜನರಿಗೆ ಏನಂದ್ರೆ ಒಂದು ಒಳ್ಳೆ ಮೆಸೇಜ್. ಇವತ್ತು ಏನಂದ್ರೆ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ್ ಮತ್ತು ರಾಜಸ್ಥಾನಲ್ಲಿ ಇವತ್ತು ಕಾಂಗ್ರೆಸ್ ಒಂದು ಜಯವನ್ನು ಬಾರಿಸಿದೆ. ಇವತ್ತು ಏನಂದರೆ ಜನದ್ದು ಜಯ ಆಗಿದೆ. ಯಾಕಂದರೆ ಎಲ್ಲರಿಗೆ ಸತ್ಯ ಖೂನಾಗಿದೆ, ಏನಿಲ್ಲ ಅಂಥೇಳಿ. ಇವತ್ತು ನಮ್ಮ ಪ್ರಧಾನ ಮಂತ್ರಿ ಮೋದಿ ಸಾಹೇಬರು ಏನಂದರೆ ಏನೇನೋ ಆಶ್ವಾಸನೆ ಕೊಟ್ಟು ಅದರಲ್ಲಿ ಒಂದೂ ಸಕ್ಸಸ್ ಆಗಿಲ್ಲ ಅವರು. ಅದಕ್ಕೆ ಇವತ್ತು ಏನಂದ್ರೆ ಮುಂದಿನ ದಿನದಲ್ಲಿ ನಮ್ಮ ರಾಹುಲ್ ಅಣ್ಣವರಿಗೆ ಏನಂದ್ರೆ ನಾವು ಪ್ರಧಾನ ಮಂತ್ರಿ ಆಗಿ ನಾವು ನೋಡಬೇಕು. ನಾವೆಲ್ಲ ಅದಕ್ಕೆ ಏನಂದ್ರೆ ಅಷ್ಟು ಎಲ್ಲ ಯುವಕರಿಂದ ನಮ್ಮ ಬೆಂಬಲ ಇದೆ, ಸಪೋರ್ಟ್ ಇದೆ. ಅದಕ್ಕೆ ಏನಂದ್ರೆ ಇವತ್ತು ನಮ್ಮೊಂದು ಕ್ರಿಶ್ಚಿಯನ್ ಕಮ್ಯುನಿಟಿನಿಂದ ಇದು ಒಂದು ನಾವು ಮಂಗಲ್ಪೇಟ್ ಇದರಿಂದ ನಾವು ಇದು ಮಾಡಿದ್ದೇವೆ. ಅದಕ್ಕೆ ನಾವು ಎಲ್ಲರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಆಮೇಲೆ ಮತ್ತು ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಹೇಳ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಪೀಟರ್ ಅವರು ಮಾತನಾಡಿ ನಮ್ಮೆಲ್ಲರಿಗೂ ಇದು ಬಹು ಸಂತಸದ ವಿಷಯವಾಗಿದೆ. ಮಧ್ಯಪ್ರದೇಶ, ರಾಜಸ್ಥಾನ ರಾಜ್ಯಗಳಲ್ಲಿ ಹೆಚ್ಚಿನ ಮತ ಗಳಿಸಿ ಕಾಂಗ್ರೆಸ್ ಜಯಭೇರಿ ಸಾಧಿಸಿದ್ದು ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಮಿಟಿ ಹಾಗೂ ಕ್ರಿಶ್ಚಿಯನ್ ಕಮಿಟಿ ವತಿಯಿಂದ ವಿಜಯೋತ್ಸವ ಆಚರಣೆಯನ್ನು ಮಾಡಲಾಗುತ್ತಿದೆ ಎಂದರು. ಹಿರಿಯ ಸಮಾಜ ಸೇವಕರಾದ ಜಯಪ್ರಭು ರತ್ನಪ್ಪನವರು ಮಾತನಾಡಿ ವಿಜಯೋತ್ಸವ ಸಂತಸವನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಅಮರ್ ಭಾಂಗೆ, ಡೇವಿಡ್, ಫಿಲಿಪ್, ಫ್ರಾಂಕ್ಲಿ, ಮುತ್ತು ಸ್ವರೂಪ್ ಸುಂದೋಳ್ ಸೇರಿದಂತೆ ಹಲವು ಕ್ರೈಸ್ತ ಬಾಂಧವರು ಉಪಸ್ಥಿತರಿದ್ದರು. ಇವತ್ತಿನ ಈ ಬೀದರ್ ಜಿಲ್ಲೆಯಲ್ಲಿ ಕ್ರೈಸ್ತ ಬಾಂಧವರಲ್ಲಿ ಒಂದು ಬಹು ಸಂತೋಷದ ವಿಷಯ. ಈ ಪಂಚರಾಜ್ಯ ಎಲೆಕ್ಷನ್ನಲ್ಲಿ ಮಧ್ಯಪ್ರದೇಶ್ ಹಾಗೂ ಛತ್ತೀಸ್ಗಢ ಮತ್ತು ರಾಜಸ್ಥಾನ್ ಈ ಮೂರರಲ್ಲಿ ಬಹುಸಂಖ್ಯಾತನಿಂದ ಒಂದು ಕಾಂಗ್ರೆಸ್ ಪಕ್ಷವನ್ನು ಚುನಾಯಿಸಿ ಬಂದಿದ್ದಕ್ಕಾಗಿ ನಾವು ಇವತ್ತು ಬೀದರ್ ಜಿಲ್ಲೆಯ ಜನತೆ ಪರವಾಗಿ ಹಾಗೂ ನಮ್ಮ ಕ್ರೈಸ್ತ ಬಾಂಧವರು ಮಂಗಲ್ಪೇಟ್ ಗ್ರಾಮದಲ್ಲಿ ಇವತ್ತಿನ ವಿಜಯೋತ್ಸವವನ್ನು ನಾವು ಮಾಡುತ್ತಿದ್ದೇವೆ. ಅದಕ್ಕಾಗಿ ಈ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಸಹ ಇದೇ ರೀತಿ ನಮ್ಮದು ಕಾಂಗ್ರೆಸ್ ಒಂದು ಸರ್ಕಾರ ಭಾರತ ದೇಶದಲ್ಲಿ ಒಂದು ಇತಿಹಾಸವಾಗಲಿದೆ ಎಂದು ನಮ್ಮದೊಂದು ಭರವಸೆವಾಗಿರುತ್ತದೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬೀದರ್ನಲ್ಲೂ ಸಹ ಕಾಂಗ್ರೆಸ್ದು, ಇಂಡಿಯಾದಲ್ಲಿ ಪೂರ ಕಾಂಗ್ರೆಸ್ ಬಂದು ರಾಹುಲ್ ಗಾಂಧಿಯವರು ಮತ್ತೆ ಪ್ರಧಾನಮಂತ್ರಿ ಆಯ್ತಾರೆ ಅಂತೇಳಿ ನಮ್ಮದೊಂದು ಹಾರೈಕೆ ಆಗಿರ್ತದೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಭಾಳ ಸಂತೋಷ ದಿವಸ. ಬೀದರ್ ಕ್ರೈಸ್ತರಿಂದ ಎಲ್ಲ ಇಲ್ಲಿ ವಿಜಯೋತ್ಸವ ಆಚರಿಸಿದ್ವಿ. ಈ ನಡೆದ ಪಂಚರಾಜ್ಯ ಎಲೆಕ್ಷನ್ದಲ್ಲಿ ಚುನಾವಣೆಯಲ್ಲಿ ಮಧ್ಯಪ್ರದೇಶ್, ರಾಜಸ್ಥಾನ್, ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಚಂಡ ಬಹುಮತ ಗೆದ್ದಿದೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸಹ ವಿಶೇಷವಾಗಿ ಕರ್ನಾಟಕದಲ್ಲಿ 28 ಸೀಟು ಸಿದ್ದರಾಮಣ್ಣವ್ರ ನಾಯಕತ್ವದಲ್ಲಿ, ಈಶ್ವರ್ ಖಂಡ್ರವ್ರ ನಾಯಕತ್ವದಲ್ಲಿ, ದಿನೇಶ್ ಗುಂಡೂರಾವ್ ನಾಯಕತ್ವದಲ್ಲಿ
ಮತ್ತೆ ನಾವು ಭಾರತ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ನಾವು ಸ್ಥಾಪನೆ ಮಾಡ್ತೀವಿ ಅಂತಂದು ಇವತ್ತಿನ ದಿವಸ ನಾವು ಆಶ್ವಾಸನೆ ಕೊಡ್ತೀವಿ. ಜೈ ಹಿಂದ್, ಜೈ ಕ್ರಿಸ್ತ. ನನ್ನ ಹೆಸರು ಜಯಪ್ರಭು ರತ್ನಪ್ಪ, ಹಿರಿಯ ಸಮಾಜ ಸೇವಕರು. ಬೀದರ್ನಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಫೆಡರೇಷನ್ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು, ಅಂಗನವಾಡಿಗಳಿಗೆ ಮೂಲಸೌಕರ್ಯ ಒದಗಿಸಬೇಕು, ಗುಣಮಟ್ಟದ ಆಹಾರ ಧಾನ್ಯಗಳನ್ನು ಪೂರೈಸಬೇಕು ಹಾಗೂ ಮುಖ್ಯವಾಗಿ ನೈಜ ಪರಿಸ್ಥಿತಿ ಅರಿಯದೆ ಅಂಗನವಾಡಿ ಕಾರ್ಯಕರ್ತೆಯರನ್ನು ಅಮಾನತು ಮಾಡಿರುವುದನ್ನು ರದ್ದುಗೊಳಿಸಿ ಪುನಃ ಸೇವೆಗೆ ಸೇರ್ಪಡಿಸುವುದಾಗಿ ಒತ್ತಾಯವನ್ನು ಹೇರಲಾಯಿತು. ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ದಿನಾಂಕ 11 ಡಿಸೆಂಬರ್ 2018ರಿಂದ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಫೆಡರೇಷನ್ ಜಿಲ್ಲಾ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾದ ಪ್ರತಿಭಟನೆಯು ಮುಂದುವರೆಸಿದ್ದು, ಅಧಿಕಾರಿಗಳು ಸ್ಪಂದಿಸಿದ ಕಾರಣಕ್ಕಾಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡರು. ಈ ಕುರಿತಾಗಿ ಜಿಲ್ಲಾ ಸಂಚಾಲಕರಾದ ಬಾಬುರಾವ್ ಹೊನ್ನ ಅವರು ಮಾತನಾಡಿ, ನೈಜ ಪರಿಸ್ಥಿತಿ ಅರಿಯದೆ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರಿಗೆ ಅಮಾನತು ಮಾಡಿರುವುದನ್ನು ರದ್ದುಪಡಿಸಬೇಕು ಹಾಗೂ ಹಲವು ವೇದಿಕೆಯ ಕಾರ್ಯಕ್ರಮಗಳಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಒದಗಿಸಬೇಕು ಎಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹೇಳುತ್ತಿವೆ. ಆದರೆ ಅದೇ ಸರ್ಕಾರದಿಂದ ಅಂಗನವಾಡಿಗಳಿಗೆ ಪೂರೈಕೆ ಮಾಡುತ್ತಿರುವ ಆಹಾರ ಧಾನ್ಯಗಳು ಸಂಪೂರ್ಣ ರೀತಿಯಲ್ಲಿ ಕಳಪೆ ಮಟ್ಟದ್ದಾಗಿದೆ. ಹಾಗಾಗಿ ನಮ್ಮ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಾಗಿ, ಇಲ್ಲವಾದಲ್ಲಿ ಅಲ್ಲಿಯವರೆಗೂ ಧರಣಿ ಮುಂದುವರಿಸುವುದಾಗಿ ತಿಳಿಸಿದರು. ಈ ಅಂಗನವಾಡಿ ಕೇಂದ್ರಗಳಿಗೆ ವಿಸಿಟ್ ಮಾಡಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮನ ಬಂದಂತೆ ಏನು ಕ್ರಮ ತೆಗೆದುಕೊಳ್ತಿದ್ದಾರೆ, ಯಾವುದು ನೈಸರ್ಗಿಕ ನ್ಯಾಯ ಕೊಡಲ್ದ ಹಾಗೆ ಸಸ್ಪೆಂಡ್ ಮಾಡೋದು. ಹೀಗಾಗಿ ಮೂಲಭೂತ ಸೌಕರ್ಯ ಮಾಡಲ್ದೇ ಏನು ಸಸ್ಪೆಂಡ್ ಮಾಡ್ಲತ್ತರ ನಾವು ತೀವ್ರವಾಗಿ ಖಂಡಿಸ್ತೇವೆ. ಅವು ಆದೇಶಗಳು ತೀವ್ರವಾಗಿ ವಾಪಸ್ ತಗೊಳ್ಬೇಕು. ಇನ್ನೊಂದು, ಮಕ್ಕಳಿಗೆ ಪೌಷ್ಟಿಕತೆ ಸರಿಯಾಗಿ ಆಗಬೇಕಂತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಈ ಕೇಂದ್ರಗಳಿಗೆ CDPOಲಿಂದಾಗಲಿ DDಲಿಂದ ಏನು ಆಹಾರ ಪೂರೈಕೆ ಮಾಡ್ತಾ ಪೂರ್ಣ ಕಳಪೆ ಪ್ರಮಾಣದಲ್ಲಿ. ಅದ್ರ ಜೊತೆಗೆ ಬಿಲ್ ಮಾಡಲು ಕೂಡ ಕರಪ್ಷನ್ ಇದೆ. ಯಾವುದೇ ಬಿಲ್ ಮಾಡಬೇಕಾದ್ರೆ ರೊಕ್ಕ ಕೊಡೋತೇನೆ ಮಾಡೋದಿಲ್ಲ. ಎರಡನೇದು, ಆಸ್ತಿಯನ್ನು ಮಾಡಿದ್ದಾರೆ ಅಧಿಕಾರಿಗಳು, CDPO ಆಗಲಿ ಅಥವಾ DDಗಳಾಗಲಿ ಕರೋಡೋ ರೂಪೀಸ್ ಮಾಡಿದ್ದಾರೆ. ಅವ್ರ ಮೇಲೆ ಲೋಕಾಯುಕ್ತ ಕೇಸ್ ಆಗಬೇಕು, ACBಲಿಂದ ಆ್ಯಕ್ಷನ್ ಆಗಬೇಕಂತೇಳಿ ಒತ್ತಾಯ ಮಾಡ್ತಾಯಿದ್ದೆವು. ಈ ಹೋರಾಟ ನಮ್ಮ ನಾಳೆ ರಾಜ್ಯ ಮಟ್ಟದ ಕಾರ್ಯದರ್ಶಿನೂ ಹೊರಟಾರ, ಅವ್ರ ಬರೆಗೆ ಒಂದು ಮುಂದುವರಿತದ. ನಂತರ ಉಳಿದ ಡಿಮಾಂಡ್ ಏನವ, ಬಿಲ್ಲು ಕಟ್ಟಡ ಬಾಡಿಗೆದು, ನಂತರ ವೆಜಿಟೇಬಲ್ದು, ಎಗ್ಸ್ದು ಮತ್ತು ಇಂಥವು ಇನ್ನೂ ಏನೇನವ ಅವೆಲ್ಲ ಪೂರ್ಣ ಆಗೋವರೆಗೆ ಈ ಹೋರಾಟ ಮುಂದುವರಿತದೆ. ಮಣದೂರಿನ ಅಂಗನವಾಡಿ ಕಾರ್ಯಕರ್ತೆಯರು ಮಾತನಾಡಿ, ಡಿಸೆಂಬರ್ 11ನೇ ತಾರೀಕಿನಿಂದ ಆರಂಭವಾದ ಪ್ರತಿಭಟನೆಯಿಂದಲೂ ಪಾಲ್ಗೊಳ್ಳುತ್ತಾ ಬರುತ್ತಿದ್ದೇನೆ. ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಅಧಿಕಾರಿಯು ಪ್ರತಿಭಟನಾ ಸ್ಥಳಕ್ಕೆ ಬಂದು CEO ಅವರಿಗೆ ಹೇಳಿ ಅಮಾನತು ಮಾಡಲಾದ ಕಾರ್ಯಕರ್ತೆಯರನ್ನು ಪುನಃ ಸೇವೆಗೆ ಸೇರ್ಪಡಿಸಿಕೊಳ್ಳುವುದಾಗಿ ಭರವಸೆಯನ್ನು ನೀಡಿದರು. ಆದರೂ ಇಲ್ಲಿಯವರೆಗೂ ನಮ್ಮ ಬೇಡಿಕೆ ಈಡೇರಿಕೆಯಾಗಲಿಲ್ಲ. 4 ತಿಂಗಳಿನಿಂದ ಗೌರವಧನ ಇಲ್ಲದೆ ಬಡದಾಡುತ್ತಿದ್ದೇವೆ. ಇದರಿಂದ ಮನೆಯ ಬಾಡಿಗೆ ಕೂಡ ಕೊಡದಷ್ಟು ಕೀಳಮಟ್ಟದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ನಮ್ಮ ಬೇಡಿಕೆಯನ್ನು ಈಡೇರಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷೆ ಸುಲೋಚನಾ, ಮುಖಂಡರಾದ ಲಕ್ಷ್ಮೀ ದಂಡೆ, ತಾಲೂಕು ಕಾರ್ಯದರ್ಶಿ ಚಂದ್ರಕಾಂತ್ ಸೇರಿದಂತೆ ಹಲವು ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು ಉಪಸ್ಥಿತರಿದ್ದರು. ನಾವು ಸುಮಾರು 11ನೇ ತಾರೀಕಿನಿಂದ ಸ್ಟ್ರೈಕ್ನಲ್ಲಿ ಪಾಲ್ಗೊಂಡಿದ್ದೆವು. ಆದರೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಬಂದು ನಮ್ಮ CEO ಏನು ಅಮಾನತುಗೊಳಿಸಿದ್ರು ಅಂಥವ್ರಿಗೆ ಆದೇಶ ಕೊಡ್ತೆ ಅಂತ ಹೇಳಿ ಇವತ್ತು ಬೆಳಗ್ಗೆ ತಂದು ಕೊಟ್ಟಿದ್ದಾರೆ. ಆದರೆ ನಮಗಿರುವ ಬೇಡಿಕೆಗಳು ಏನು ಇಟ್ಟಿದ್ದೇವೆ ಅದರಲ್ಲಿ ಒಂದು ಏನು ಮಾಡಿಲ್ಲ. ಯಾಕಂದ್ರೆ 4 ತಿಂಗಳಿಂದ ಗೌರವಧನ ಇಲ್ಲದೆ ಬಡದಾಡ್ತಾ ಇದ್ದೆವು. ಮತ್ತು ಸುಮಾರು 15 ತಿಂಗಳಿಂದ ಬಾಡಿಗೆ ಇಲ್ಲ. ನಮ್ಮ ಮನೆಗೆ 1 ತಿಂಗಳು ನಾವು ಬಾಡಿಗೆ ಯಾರಾದರೂ ಕೊಡೋ, ನಾವು ನಮ್ಮದೇ ಸ್ವಂತ ಕಟ್ಟಡ ಅದಂದ್ರೆ ಬಾಡಿಗೆ ಕೊಡಲ್ಲಾದ್ರೆ ಅವರಿಗೆ ಹೊರಗೆ ಹಾಕ್ತೇವೆ. ಆದರೆ 11 ತಿಂಗಳು 10 ತಿಂಗಳು 1 ವರ್ಷ ತನ ಆಗಿ ಬಾಡಿಗೆ ಕೊಡೋದೇ ಇದ್ದರೂ ಸಹ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಏನೋ ಒಂದು ಇದರಿಂದ ಸರ್ಕಾರ ಕೆಲಸದ ಮಾಡೇಬೇಕು ಅಂತಂದಂಗೆ ಮಾಡ್ಕೋತಾ ಬಂದರು. ಇಂಥ ಒಂದು ಕಿರುಕುಳಗಳನ್ನು ಅಧಿಕಾರಿಗಳಿಂದ ಆಗ್ತಾ ಇದ್ದಿದ್ದನ್ನು ನೋಡಬೇಕು, ಕೇಳಬೇಕು ಅಂಥೇಳಿ ನಾವೆಲ್ಲ ಮಾತಾಡ್ತೀವಿ. ಯಾಕಂತ ಹೇಳಿದ್ರೆ ಅಂಗನವಾಡಿ ಕಾರ್ಯಕರ್ತರು ಬರೀ ರೇಷನ್ ಮಾರ್ಕೋತಾರ, ರೇಷನ್ ತಿಂತಾರ, ಇಂಥದ್ರಲ್ಲೇ ಅವರು ಎಲ್ಲ ಒಂದು ಇದು ಅಡಕ ಆಗಿದೆ. ಆದರೆ ನಮ್ಮ ಕೇಂದ್ರಗಳಿಗೆ ಬರುವಂಥ ಆಹಾರ ಧಾನ್ಯಗಳು ನೋಡಿದ್ರೆ ಅವರಿಗೆ ನಾಚಿಕೆ ಬರಂಗೆ ಆಗ್ತದೆ ರೀ. ಯಾಕಂತಂದ್ರೆ
ಬಹಳಷ್ಟು ಹುಳಗಳಿರುವಂಥ ಒಂದು. ಮೈಲೂರು ರಸ್ತೆಯ ವಿದ್ಯಾನಗರ ಬಡಾವಣೆಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪ್ರಸಾದ ನಿಲಯದಲ್ಲಿ ಹಿರೇಮಠ ಸಂಸ್ಥಾನ ಬಾಲ್ಕೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪ್ರಸಾದ ನಿಲಯ ಬೀದರ್ ವತಿಯಿಂದ 99ನೆಯ ಅನುಭವ ಮಂಟಪ ತಿಂಗಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಬೀದರ್ ಜಿಲ್ಲೆಯ ಹಾಲಹಳ್ಳಿ ಗ್ರಾಮದ ಸ್ನಾತಕೋತ್ತರ ಕೇಂದ್ರದ ವಿಶೇಷ ಅಧಿಕಾರಿಯಾದ ಡಾಕ್ಟರ್ ರವೀಂದ್ರನಾಥ್ ಬಿ ಕಬಾಡಿ ಅವರು ತಿಂಗಳ ಅನುಭವ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದರು. ಅದರಂತೆ ಹಿರೇಮಠ ಸಂಸ್ಥಾನದ ಪೂಜ್ಯರಾದ ಗುರುಬಸವ ಪಟ್ಟದೇವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದರು. ವಿದ್ಯಾನಗರ ಬಡಾವಣೆಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪ್ರಸಾದ ನಿಲಯದಲ್ಲಿ ಹಮ್ಮಿಕೊಳ್ಳಲಾದ 99ನೇ ಅನುಭವ ಮಂಟಪ ತಿಂಗಳ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಾಲ್ಕಿ ಚನ್ನಬಸವೇಶ್ವರ ಕಾಲೇಜಿನ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಚಂದ್ರಶೇಖರ್ ಅವರು ಮಾತನಾಡಿದರು. ಮಹಿಳೆಯರನ್ನ ಬಹಳ ಕೀಳ ಮಟ್ಟದಿಂದ ಹಾಗೂ ಗುಲಾಮಳಂತೆ ನೋಡಲಾಗುತ್ತಿದ್ದು, ಹಲವು ಸೂತಕಗಳಿಗೆ ಒಡ್ಡಿ ಮಹಿಳೆಯನ್ನ ಅಶುದ್ಧಳು ಎಂದು ಪರಿಗಣಿಸಲಾಗುತ್ತಿತ್ತು. ಆ ಕಾಲದಲ್ಲಿ ದೈವಿಕವಾಗಿ ಹಾಗೆ ತಿಳಿದುಕೊಳ್ಳಲಾಗುತ್ತಿತ್ತೋ ಅಥವಾ ಜೈವಿಕವಾಗಿ ತಿಳಿದುಕೊಳ್ಳಲಾಗುತ್ತಿತ್ತೋ ಗೊತ್ತಾಗಲಿಲ್ಲ. ಆದರೆ ಲಿಂಗ ಸಮಾನತೆಯಿಂದ ಅನುಭವ ಮಂಟಪ ಕಾರ್ಯಕ್ರಮಗಳಲ್ಲಿ ಅದೇ ಮಹಿಳೆಯರು ವಚನಗಳ ಕುರಿತಾಗಿ ಅನುಭವ ನುಡಿಗಳನ್ನು ನಡೆಯುತ್ತಿರುವುದು ಸಂತೋಷಕರ ವಿಷಯವಾಗಿದೆ ಎಂದರು. ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಅದು ಲಿಂಗ ಸಮಾನತೆ ಸಂದರ್ಭ ಬಂದಾಗ ಮಹಿಳೆ ಅಂತಂದ್ರೆ ಸ್ತ್ರೀ ಅಂತಂದ್ರೆ ಆ ಸಂದರ್ಭದೊಳಗೆ ಹೇಗೆ ಅವಳು ಒಬ್ಬ ಸೂತ್ರಳು, ಅವಳು ಒಬ್ಬ ಗುಲಾಮಗಳು. ಹೀಗಾಗಿ ಪ್ರಮುಖವಾಗಿ ಮಹಿಳೆ ಅಂತನ್ನೋದನ್ನ ಅವರು ಆ ಒಂದು ಸಾಂಪ್ರದಾಯಿಕ ವಲಯಗಳಿಗೆ ಗುರುತಿಸುವುದು ಹೇಗೆ ಅಂತಂದ್ರೆ ಅದು ಒಂದು ಬಯಾಲಜಿಕಲ್ ಆಸ್ಪೆಕ್ಟ್ ಅಥವಾ ದೈವಿಕವಾಗಿರ್ತಕ್ಕಂಥ ಈ ಮಹಿಳೆ ಸಹಜವಾಗಿ ಇವಳು ಸೂತ್ರಳು. ಯಾಕೆ ಅಂತಂದ್ರೆ ಇವಳಿಗೆ ಪ್ರಸವದ ಸೂತಕ ಇದೆ, ಜನನದ ಸೂತಕ ಇದೆ, ರಥಸೂತಕ ಇದೆ. ಈ ಎಲ್ಲ ಕಾರಣಕ್ಕಾಗಿ ಅವಕಾಶಗಳಿರುವ ಸಂದರ್ಭದೊಳಗೆ ಅವಕಾಶನ ಕೊಡೋದು ಮಾತ್ರವಲ್ಲದೆ ಎಷ್ಟು ಮಟ್ಟಿಗೆ ಸಮೃದ್ಧವಾಗಿರ್ತಕ್ಕಂಥ ಬೆಳೆ ಆ ಲಿಂಗ ಸಮಾನತೆಯನ್ನ ಕೊಡುವುದರ ಸಂದರ್ಭಕ್ಕೆ ಅನುಭವ ಮಂಟಪ ಅನ್ನುವ ಧಾರ್ಮಿಕ ಸಂಸತ್ಗಳಿಗೆ ಮಹಿಳೆಯರು ಮಾತಾಡಿದ್ರು ಅಂತಂದ್ರೆ ಅದು ದೊಡ್ಡ ಪ್ರಮಾಣದೊಳಗೆ ಮಾಡಿರ್ತಿರ್ತಾರೆ. ನಾವು ಗೊತ್ತು ಮಾಡ್ಕೊತಿರ್ಬೇಕು. ಇವತ್ತು ಒಂದು ತೊಗೆಯ ಒಂದು ವಿಚಾರ ಒಂದು ವಚನ ತೆಗೆದುಕೊಂಡ್ರೆ ಅವರು ಬೆಳೆದಿರ್ತಕ್ಕಂಥ ಮತ್ತು ನಮ್ಮ ಈ ವೈಚಾರಿಕತೆ ಇವತ್ತೇನೋ ಆಧುನಿಕವಾಗಿರ್ತಕ್ಕಂಥ ವೈಚಾರಿಕತೆ ವೈಜ್ಞಾನಿಕ ಕೆಳಗೆ ಸಚ್ಚಿದಾನಂದ ಮಹಾಸ್ವಾಮಿಗಳು ಮಾತನಾಡಿ, ಸರ್ವಸಾರದಲ್ಲಿ ನಿರಾಕಾರ ವಸ್ತುವನ್ನು ಕಂಡು ಶರಣರು ವಚನ ಸಾಹಿತಿಗಳನ್ನು ಬರೆದಿದ್ರು. ಕಾಣುವ ವಸ್ತುಗಳಲ್ಲಿ ಕಾಣದ ವಸ್ತುಗಳ ವಚನ ಸಾಹಿತಿಗಳ ಮೇಲಿನ ಗೀತೆಗಳನ್ನು ಕೇಳಿದ್ದು ಖುಷಿಯನ್ನು ಕೊಟ್ಟಿದೆ ಎಂದರು. ಅದರಂತೆ ಬಾಲ್ಕಿ ಹಿರೇಮಠ ಸಂಸ್ಥಾನದ ಗುರುಬಸವ ಪಟ್ಟದೇವರು ಮಾತನಾಡಿ, ಧನವಿಲ್ಲದಿದ್ದರೂ ಆತ್ಮತೃಪ್ತಿ ಆತ್ಮಶಾಂತಿಯಿಂದ ಬಾಳುವುದರಲ್ಲಿ ಸುಖ ಇರುತ್ತದೆ. ಶ್ರೀಮಂತರು ಬಂಗಲೆಯ ಮೇಲೆ ಬಂಗಲೆಯನ್ನ ಕಟ್ಟಿ ಸುಪ್ಪತ್ತಿಗೆ ಮೇಲೆ ಮಲಗಿದ್ರೂ ಕೂಡ ಅವರಿಗೆ ಆತ್ಮಶಾಂತಿ ಸಿಗುವುದಿಲ್ಲ. ಹಾಗಾಗಿ ಮನುಷ್ಯ ಇರುವಷ್ಟರಲ್ಲಿಯೇ ಆತ್ಮತೃಪ್ತಿ ಹೊಂದಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹಾಲಹಳ್ಳಿ ಕೇಂದ್ರ ಸ್ನಾತಕೋತ್ತರದ ವಿಶೇಷ ಅಧಿಕಾರಿಯಾಗಿರುವ ಡಾಕ್ಟರ್ ರವೀಂದ್ರನಾಥ್ ವಿ ಕಬಾಡಿ, ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪ್ರಸಾದ ನಿಲಯದ ಕಾರ್ಯದರ್ಶಿಗಳಾಗಿರುವ ಪ್ರೊಫೆಸರ್ ಎಸ್.ಬಿ. ಬಿರಾದರ್, ಚನ್ನಬಸವೇಶ್ವರ ಕಾಲೇಜಿನ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಚಂದ್ರಶೇಖರ್ ಬಿರಾದರ್, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ಶರಣಪ್ಪ ಭೂತೆ, ಜಿಲ್ಲಾ ಮಹಿಳಾ ಕದಲಿ ವೇದಿಕೆಯ ಅಧ್ಯಕ್ಷರು ಆಗಿರುವ ಪ್ರೊಫೆಸರ್ ಮಂಗಲ ಸೇರಿದಂತೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪ್ರಸಾದ ನಿಲಯದ ಹಲವು ಶರಣರು, ಬಸವ ಅನುಯಾಯಿಗಳು, ಮಹಿಳೆಯರು, ಮಕ್ಕಳು ಉಪಸ್ಥಿತರಿದ್ದರು. ಸಗುಣ ಸಾಕಾರದಲ್ಲಿ ನಿರ್ಗುಣ ನಿರಾಕಾರ ವಸ್ತುವನ್ನು ಕಂಡು ವಚನ ಕಣ್ಣಿಗೆ ಏನೆಲ್ಲ ಕಾಣಿಸ್ತದ ಈ ಕಾಣೋದ್ರ ಮೂಲಕ ಕಾಣಿಸ್ಕೊಳ್ಳೋದನ್ನ ಕಂಡು ವಚನ ನನ್ನ ಮೇಲೆ ಬುಕ್ರಿ ಅರ್ಥ ಆನಂದ. ಅದಕ್ಕೆ ನಾನು ಅಪ್ಪಳ ಆಶೀರ್ವಾದ ಇದ್ರೂ ಕೂಡ ಒಂದೇ ಬಿಟ್ಬಿಡ್ಲಿ ಅಂತ ಹೇಳ್ಕೊಂಡೆ. ನಮ್ಮ ಗುರುಕುಲದಾಗ ಎತ್ತಿಟ್ಟವ್ರು ನೋಡಿ, ಬೂದಿ ಮುಚ್ಚಿದ ಕೆಂಡದಂತೆ ಕಾಣುವ ರೂಪದಾಗ ಕಾಣದಿರುವ ಮೂರ್ತಿ ರೂಪ ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ತಾಂ ಜಗತ್ ತೇನ ತತ್ತೇನ ಪುನೀತಾಃ ಮಾ ಕುಲಃ ಕಶ್ಚಿದಂ ಈಶನಾವಾಸವು ಈ ಜಗದೊಳಗಿರುವುದೆಲ್ಲವೂ ಈಶನಿಗೆ ಮೀಸಲಾಗಿರುವುದೆಲ್ಲವೂ ಆಶಿಸದೆ ಏನನ್ನು ಆತ ನಿಂತುದನುಂಡು ವಾಸಿಸಿದವರು
ಈಶವನಲ್ಲಿ ಅಂತ ಸಾಮರ್ಥ್ಯ ಅಲ್ಲ. ಆ ಹಾಡಿನಲ್ಲಿ ಕಾಣುವುದ್ರ ಮೂಲಕ ಕಾಣುವುದನ್ನು ಕಂಡರೇನೋ ಅನುಭವಿಸಿ ಕಂಡದ್ದೇನೆ ವಚನದಲ್ಲಿ ಅಂತಾರೇನೋ ಅನ್ನುವಂಥ ಭಾವ ನನಗೆ ಬಂದು ಸಂತೋಷದಿಂದ ಮಾತಾಡಿದೆ. ಅವರು ಎಲ್ಲರೂ ಯಾವ ರೀತಿ ಬದುಕಬೇಕು, ಹಣ ಸಂಪತ್ತು ಅಧಿಕಾರ ಒಬ್ಬರಲ್ಲಿ ಹೆಚ್ಚು ಇರ್ಬೋದು, ಒಬ್ಬರಲ್ಲಿ ಕಡಿಮೆ ಇರ್ಬೋದು, ಅದು ಮಹತ್ವದಲ್ಲ. ಎಲ್ಲಕ್ಕಿಂತ ಅತ್ಯಂತ ಮಹತ್ವದಂದ್ರ ಈ ಮನಸ್ಸನ್ನ ಹೊಲಸು ಮಾಡ್ಕೊಂಬಲ್ದಂಗ, ಈ ಮನಸ್ಸನ್ನ ಕೆಡಿಸಲ್ದಂಗ, ಈ ಮನಸ್ಸಿನ ಯಾವುದೇ ರೀತಿಯ ಕಸ ಹಾಕೊಲ್ದಂಗ ಬದುಕಿದ್ರ ಅದು ಸಾರ್ಥಕ ಬದುಕಾಗ್ತದೆ, ಸಾರ್ಥಕ ಬದುಕು. ಅದರ ಸಲುವಾಗಿ ಒಬ್ಬ ಶರಣರು ಹೇಳ್ತಾರೆ, ನಾನು ಸುಖದಿಂದ ಬದುಕಿದೆ, ಶಾಂತಿಯಿಂದ ಬದುಕಿದೆ, ನನ್ನಷ್ಟು ಸುಖಿಗಳು ಯಾರೂ ಇಲ್ಲ, ನನ್ನಷ್ಟು ಸಮೃದ್ಧಿ ಯಾರೂ ಇಲ್ಲ, ನಾನು ಬಹಳ ಸುಖದಿಂದ ಬದುಕಿದೆ, ನಾನು ಬಹಳ ಅತ್ಯಂತ ಆನಂದದಿಂದ ಇದ್ದೆ. ಅವ್ರು ಹೇಳ್ತಾರೆ, ಅಂಗವೇ ಭೂಮಿಯಾಗಿ, ಲಿಂಗವೇ ಬೆಳೆಯಾಗಿ, ವಿಶ್ವಾಸವೆಂಬ ಬೀಜ ಬಿತ್ತಿ ಬೆಳೆದು ಉಂಡು ಸುಖಿಯಾಗಿ ಇದ್ದೆನು, ಕಾಮ ಭೀಮ ಜೀವ ಧನದ ಬಡೆಯ. ಒಕ್ಕಲಿಗೆ ಮುದ್ದಣ್ಣರು ಹೇಳ್ತಾರೆ, ನನ್ನಷ್ಟು ಸುಖಿಯಾಗಿಲ್ಲ, ನನ್ನಷ್ಟು ಆನಂದದಿಂದ ನಾ ಬಹಳ ಆನಂದದಿಂದ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಿಂಚಣಿ ಫಲಾನುಭವಿಗಳ ಕುರಿತಾಗಿ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಆರ್ ಮಹಾದೇವ್ ಅವರಿಂದ ಹಮ್ಮಿಕೊಳ್ಳಲಾದ ಪ್ರಗತಿ ಪರಿಶೀಲನಾ ಸಭೆ. ನಗರದ ಸಂಗಮ್ ಟಾಕೀಸ್ ಬಳಿಯ ಕಾಲುವೆಯಲ್ಲಿ ಅಮಾನವೀಯವಾಗಿ ಬಿಸಾಕಿದ 2 ಹಸುಗೂಸುಗಳ ಶವ ಪತ್ತೆ. ದಿನಾಂಕ 15-16ರಂದು ಶ್ರೀ ಸಾಯಿಕಿರಣ್ ಆಸ್ಪತ್ರೆಯಲ್ಲಿ ಮೂಲವ್ಯಾಧಿ ಕಾಯಿಲೆಗಳ ಉಚಿತ ತಪಾಸಣೆಯ ಶಿಬಿರ. ವೈಕುಂಠ ಏಕಾದಶಿಯ ನಿಮಿತ್ತವಾಗಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ 18 ಡಿಸೆಂಬರ್ 2018ರಂದು ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮ. ಪಂಚರಾಜ್ಯಗಳಲ್ಲಿ ಕಾಂಗ್ರೆಸ್ ಜಯಬೇರಿ ಸಾಧಿಸಿದ ಹಿನ್ನೆಲೆಯಲ್ಲಿ ಮಂಗಲ್ಪೇಟ್ನ ಕ್ರಿಶ್ಚಿಯನ್ ಸಮಿತಿ ವತಿಯ ಮುಖಂಡರಿಂದ ವಿಜಯೋತ್ಸವ ಆಚರಣೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಫೆಡರೇಷನ್ ಸಮಿತಿ ವತಿಯಿಂದ ಧರಣಿ ಸತ್ಯಾಗ್ರಹ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ